75 ವರ್ಷ ಆದಮೇಲೆ ಬಿಜೆಪಿ ನಾಯಕರು ರಾಜೀನಾಮೆ ಕೊಡಬೇಕಾ? ಈ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಅಮಿತ್ ಶಾ ಹೇಳಿದ್ದೇನು? 75 ವರ್ಷ ಆದಮೇಲೆ ಬಿಜೆಪಿಯಲ್ಲಿ ರಾಜೀನಾಮೆ ಕೊಡಬೇಕು ಅನ್ನೋ ವಾಡಿಕೆ ಇದೆ. 2014ರಲ್ಲಿ ಬಿಜೆಪಿಯಲ್ಲಿ ಇದಕ್ಕೇನೊಂದು ಮಂಡಳಿ ಸ್ಥಾಪನೆ ಕೂಡ ಆಗಿದೆ. ಹಾಗಾದ್ರೆ ಈ ಪ್ರಶ್ನೆಗೆ ಅಮಿತ್ ಶಾ ಹೇಳಿದ್ದೇನು? ಮಾಧ್ಯಮದವರ ಪ್ರಶ್ನೆಗೆ ಸಿಡಿಮಿಡಿಗೊಂಡ ಅಮಿತ್ ಶಾ, ಬಿಜೆಪಿಯಲ್ಲಿ ಒಂದು ಪದ್ಧತಿ ಇದೆ, 75 ವರ್ಷ ಕಳೆದ ನಂತರ ಬಿಜೆಪಿಯಿಂದ ನಿವೃತ್ತಿ ಪಡಿಬೇಕು. ಈ ಪ್ರಶ್ನೆಯನ್ನ ಮಾಧ್ಯಮದವರು ಅಮಿತ್ ಶಾರಲ್ಲಿ ಕೇಳಿದಾಗ ಅದಕ್ಕೆ ಉತ್ತರಿಸಬೇಕಾಗಿದ್ದ ಅಮಿತ್ ಶಾ ಕೋಪಗೊಂಡು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ? ಯಾವ ಕಾರಣಕ್ಕೋಸ್ಕರ? 75 ವರ್ಷ ಕಳೆದಂತಹ ಯಡಿಯೂರಪ್ಪನವರಿಗೆ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಆದರೆ ಅದೇ ಪ್ರಾಯದ ಅಮಿತ್ ಶಾ ಮಾತ್ರ ಅದನ್ನ ರಕ್ಷಣಾತ್ಮಕವಾಗಿ ಹೇಳಿಕೆ ಕೊಡುವುದರ ಮುಖಾಂತರ ಜಾರಿಕೊಳ್ತಾರೆ ಅನ್ನೋದಾದ್ರೆ ಅಮಿತ್ ಶಾಗೊಂದು ನ್ಯಾಯ, ಯಡಿಯೂರಪ್ಪನವರಿಗೊಂದು ನ್ಯಾಯನ? 2014ರಲ್ಲಿ ಬಿಜೆಪಿಯಲ್ಲಿ ಇದಕ್ಕೆ ಅಂತಾನೆ ಒಂದು ಮಂಡಳಿ ಸ್ಥಾಪನೆ ಕೂಡ ಆಗಿತ್ತು. ಹಾಗಾದ್ರೆ ಈ ಪ್ರಶ್ನೆಗೆ ಅಮಿತ್ ಶಾ ಹೇಳಿದ್ದೇನು? ಮಾಧ್ಯಮದವರ ಪ್ರಶ್ನೆಗೆ ಸಿಡಿಮಿಡಿಗೊಂಡ ಅಮಿತ್ ಶಾ, ಹೌದು, ಮಾಧ್ಯಮದವರ ಪ್ರಶ್ನೆಗೆ ನಿಗಿ ಎಂದಿರುವ ಶಾ, ನೀವು ಬಂಗಾಳದ ಬಗ್ಗೆ ಪ್ರಶ್ನೆ ಮಾಡಬೇಕು, ನನ್ನ ಬಗ್ಗೆ ಯಾಕೆ ನೀವು ಚಿಂತೆ ಮಾಡ್ತೀರಾ? ಹಾಗಾದ್ರೆ ಅಮಿತ್ ಶಾ ಬಿಜೆಪಿಯಿಂದ ನಿವೃತ್ತಿ ಹೊಂದೋದಿಲ್ವಾ? ಯಡಿಯೂರಪ್ಪಗೆ ಒಂದು ನ್ಯಾಯ, ಅಮಿತ್ ಶಾಗೆ ಒಂದು ನ್ಯಾಯನ? ಅಮಿತ್ ಶಾ ಮತ್ತು ಯಡಿಯೂರಪ್ಪ ಇಬ್ಬರೂ ಕೂಡ ಸಮಕಾಲೀನ ರಾಜಕಾರಣಿಗಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪ ಬಂದು ದಶಕದ ನಂತರವಷ್ಟೇ ಅಮಿತ್ ಶಾ ಗುಜರಾತ್ನಲ್ಲಿ ಉದ್ಭವಗೊಂಡವರು. ಸಮಕಾಲೀನ ರಾಜಕಾರಣಿ ಖಂಡಿತ ಅಲ್ಲ. ಬಂಗಾಳದಲ್ಲಿ ಹಿಂಸಾಚಾರ ಅಥವಾ ಬೇರೆ ಬೇರೆ ಕಮ್ಯುನಲ್ ಆಕ್ಟಿವಿಟೀಸ್ಗಳು ನಡೆಯುತ್ತಿರುವಾಗ ಆ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳಿ, ನನ್ನ ನಿವೃತ್ತಿಯ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳುವುದು ಬೇಡ ಅಂಥೇಳಿ ಮಾಧ್ಯಮದವರ ಮುಂದೆ ಆಕ್ರೋಶಿತರಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ. ಹಾಗಾದರೆ 75 ಕಳೆದ ಯಡಿಯೂರಪ್ಪನವರು ನಿವೃತ್ತಿ ಹೊಂದಬೇಕು, 75ರ ಆಸುಪಾಸಿನಲ್ಲಿರುವ ಅಮಿತ್ ಶಾ ರವರು ನಿವೃತ್ತಿ ಹೊಂದಬಾರ್ದಾ? ಇದ್ಯಾವ ಸೀಮೆ ಕಾನೂನು? ಕಾನೂನು ಇಬ್ಬರಿಗೂ ಅನ್ವಯಿಸುವ ಕಾನೂನು ಆದರೆ ಅದನ್ನು ಕಾನೂನು ಅಂತ ಕರಿಬಹುದು. ಇಬ್ಬರಿಗೂ ಅನ್ವಯಿಸದ ಕಾನೂನನ್ನು ಏನಂತ ಕರಿಬೇಕು? ಹಾಗಾದರೆ ಅಮಿತ್ ಶಾ ಬಿಜೆಪಿಯಿಂದ ನಿವೃತ್ತಿ ಹೊಂದೋದಿಲ್ವಾ ಅನ್ನುವಂಥ ಪ್ರಶ್ನೆಗಳು ಈಗ ವ್ಯಕ್ತವಾಗಿರುವಂತಹದ್ದು. ಹಾಗಾದರೆ ಆ ಪ್ರಶ್ನೆಗೆ ಯಾಕೆ ಅವರಿಗೆ ಕೋಪ ಬಂತು? ಆ ಪ್ರಶ್ನೆಗೆ ಅಮಿತ್ ಶಾ ಅವರಿಗೆ ಯಾಕೆ ಕೋಪ ಬಂತು? 75 ವರ್ಷ ಆದಮೇಲೆ ಬಿಜೆಪಿ ನಾಯಕರು ರಾಜೀನಾಮೆ ಕೊಡಬೇಕಾ? ಈ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಅಮಿತ್ ಶಾ ಹೇಳಿದ್ದೇನು? 75 ವರ್ಷ ಆದಮೇಲೆ ಬಿಜೆಪಿಯಲ್ಲಿ ರಾಜೀನಾಮೆ ಕೊಡಬೇಕು ಅನ್ನೋ ವಾಡಿಕೆ ಇದೆ. 2014ರಲ್ಲೇ ಬಿಜೆಪಿಯಲ್ಲಿ ಅದಕ್ಕಂತಲೇ ಒಂದು ಮಂಡಳಿಯು ಕೂಡ ಸ್ಥಾಪನೆ ಆಗಿತ್ತು. ಹಾಗಾದರೆ ಈ ಪ್ರಶ್ನೆಗೆ ಅಮಿತ್ ಶಾ ಹೇಳಿದ್ದೇನು? ಮಾಧ್ಯಮದವರ ಪ್ರಶ್ನೆಗೆ ಸಿಡಿಮಿಡಿಗೊಂಡ ಅಮಿತ್ ಶಾ, ಹೌದು, ಮಾಧ್ಯಮದವರ ಪ್ರಶ್ನೆಗೆ ನಿಗಿ ಅಂತ ಕೋಪಗೊಂಡಿದ್ದಾರೆ. ನೀವು ಬಂಗಾಳದ ಬಗ್ಗೆ ಪ್ರಶ್ನೆ ಮಾಡಬೇಕು, ನನ್ನ ಬಗ್ಗೆ ಯಾಕೆ ನೀವು ಚಿಂತೆ ಮಾಡ್ತೀರಾ? ಹಾಗಾದರೆ ಅಮಿತ್ ಶಾ ಬಿಜೆಪಿಯಿಂದ ನಿವೃತ್ತಿ ಹೊಂದೋದಿಲ್ವಾ? ಯಡಿಯೂರಪ್ಪಗೆ ಒಂದು ನ್ಯಾಯ, ಅಮಿತ್ ಶಾಗೆ ಒಂದು ನ್ಯಾಯನ ಎನ್ನುವಂಥ ಹೇಳಿಕೆಯ ಮುಖಾಂತರವಾಗಿ ಮತ್ತೆ ವಿವಾದಕ್ಕೊಳಗಾಗಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.